ಉಚಿತ ಬಸ್ ಪ್ರಯಾಣಕ್ಕೆ ಇನ್ನು ಮುಂದೆ ಈ ಒಂದು ಕಾರ್ಡ್ ಕಡ್ಡಾಯವಂತೆ. ಹೌದು, ಈ ಒಂದು ಕಾರ್ಡ್ ಇಲ್ಲ ಅಂತ ನಿಮ್ಮ ಒಂದು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ಯಾರ ಬಳಿ ಈ ಒಂದು ಕಾರ್ಡ್ ಇರೋದಿಲ್ಲ ಅಂಥವರಿಗೆ ಬಸ್ ಹತ್ತುವಂತಹ ಒಂದು ಅವಕಾಶ ಇರೋದಿಲ್ಲ. ಇದ್ರ ಬಗ್ಗೆ ಬಂದಿರುವಂತಹ ಮಾಹಿತಿನ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕಂತೆ. ನೋಡಿ, ಈ ಒಂದು ಕಾರ್ಡನ್ನು ನೀವು ನಾಳೆಯಿಂದನೇ ಮಾಡಿಸ್ಬೇಕು. ಮತ್ತೆ ಇದಕ್ಕೆ ಬಂದಿರುವಂತಹ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ನೋಡಿ, ನೀವೇನಾದರೂ ಉಚಿತ ಬಸ್ ಪ್ರಯಾಣಕ್ಕಾಗಿ ಇನ್ನು ಮುಂದೆ ಎಲ್ಲಾದರೂ ಓಡಾಡಬೇಕು ಅಂತಂದ್ರೆ ನಿಮ್ಮ ಬಳಿ ಈ ಒಂದು ಕಾರ್ಡ್ ಅನ್ನೋದು ಕಡ್ಡಾಯವಾಗಿ ಇನ್ಮೇಲೆ ಇರಬೇಕಂತೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಸ್ವತಃ ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು, ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಏನಂತ ಕಂಪ್ಲೀಟ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನೋಡಿ, ಶಕ್ತಿ ಯೋಜನೆಯನ್ನು ಸರಳೀಕರಣಗೊಳಿಸಲು ಈ ಒಂದು ರೂಲ್ಸ್ ಅನ್ನೋದಾದರೆ ಜಾರಿಗೆ ಮಾಡಿದಾರಂತೆ. ಅಂತಂದರೆ ಇದು ಶಕ್ತಿ ಯೋಜನೆ ಅನ್ನೋದು ತುಂಬ ಸುಲಭವಾಗಬೇಕು. ಇವಾಗ ನೀವು ಬಸ್ ಹತ್ತಿದ್ರಿ ಅಂತಂದರೆ ಟಿಕೆಟ್ ತೊಗೋಬೇಕು, ಅದಕ್ಕೆ ನೀವು ಅಮೌಂಟ್ ಕೊಡಲಿಲ್ಲ ಅಂದರೂ ಟಿಕೆಟ್ ತೊಗೋಬೇಕಾಗಿತ್ತು. ಆದರೆ ನೀವು ಏನಾದರೂ ಈ ಒಂದು ಕಾರ್ಡನ್ನು ಮಾಡಿಸಿದ್ದೇ ಕರೆ ಆದರೆ ನಿಮ್ಮ ಬಳಿ ಯಾವುದೇ ಒಂದು ಟಿಕೆಟ್ ರೆಕ್ವೈರ್ಡ್ ಇರೋದಿಲ್ಲ. ಜಸ್ಟ್ ಈ ಒಂದು ಕಾರ್ಡನ್ನು ನೀವು ಕಂಡಕ್ಟರ್ಸ್ಗೆ ತೋರಿಸಿದ್ರೆ ಸಾಕು, ನೀವು ಎಲ್ಲಿ ಬೇಕಾದಲ್ಲಾದರೂ ಓಡಾಡಬಹುದು ಕರ್ನಾಟಕದಾದ್ಯಂತ. ಓಕೆ, ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದೊಂದು ಚಿಕ್ಕ ವಿಡಿಯೋ, ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿ ಇದರಲ್ಲಿ ಇರ್ತವೆ. ನಾವು ಯಾವುದೇ ರೀತಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಾವು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ನೋಡಿ, ಇದ್ರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳುವಂತಹ ಸಮಯ. ಇದನ್ನು ಮುಂದುವರಿಸೋಕ್ಕಿಂತ ಮುಂಚೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಅನ್ನು ಮಾಡಿ. ಹೌದು, ಬಹಳಷ್ಟು ಮಂದಿ ವಿಡಿಯೋನ ನೋಡ್ತಾ ಇದ್ದಾರೆ, ಬಟ್ ಲೈಕ್ ಮಾಡ್ತಾ ಇಲ್ಲ. ಸ್ನೇಹಿತರೆ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕಂತಂದ್ರೆ ತುಂಬಾನೇ ರಿಸರ್ಚ್ ಅನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಂದಿದೆ, ಅದ್ರ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಓಕೆ, ಕಂಟಿನ್ಯೂ ಮಾಡೋಣ ಬನ್ನಿ. ಶಕ್ತಿ ಯೋಜನೆಯನ್ನು ಸರಳೀಕರಣಗೊಳಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಶೀಘ್ರವೇ ಫಲಾನುಭವಿಗಳಿಗೆ ಈ ಒಂದು ಕಾರ್ಡನ್ನು ವಿತರಿಸಲಿದೆ. ನೋಡಿ, ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಮಾತ್ರ ಅನ್ವಯಿಸುವುದರಿಂದ ಮಹಿಳೆಯರು ತಮ್ಮ ಸ್ಥಳೀಯ ವಿಳಾಸವನ್ನು ಹೊಂದಿರುವ ಗುರುತಿನ ಚೀಟಿಯನ್ನು ಹಾಜರುಪಡಿಸಬೇಕಾಗುತ್ತದೆ ಮತ್ತು ಪರಿಶೀಲನೆಯ ನಂತರ ಕಂಡಕ್ಟರ್ಗಳು ಶೂನ್ಯ ಟಿಕೆಟ್ಗಳನ್ನು ನೀಡುತ್ತಿದ್ದಾರೆ. ಈ ಪರಿಶೀಲನೆಗೆ ಸಾಕಷ್ಟು ಸಮಯ ಬೇಕಾಗುತ್ತಿದೆ ಎಂದು ಹಲವು ದೂರುಗಳು ಬಂದಿದ್ದವು. ಮತ್ತೆ ಮಹಿಳಾ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳ ನಡುವೆ ಘರ್ಷಣೆಗಳು ಕೂಡ ನಡೆಯುತ್ತಿದ್ವು. ಅಂತಂದರೆ ಟಿಕೆಟ್ ತಗೊಳ್ಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂತಂದರೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಮಹಿಳೆಯರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು, ಕಂಡಕ್ಟರ್ಸ್ಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾನೆ ಬರ್ತಾ ಇತ್ತು. ಆದರೆ ಕರ್ನಾಟಕದ ನಿವಾಸಿಗಳಲ್ಲದ ಮಹಿಳೆಯರು ಕೂಡ ಉಚಿತ ಯೋಜನೆ ಪಡೆಯಲು ಪ್ರಯತ್ನ ನಡೆಸಿದ ಒಂದು ನಿದರ್ಶನಗಳು ಕೂಡ ಕಂಡು ಬಂದಿದ್ದಾವೆ. ಅಂತಂದರೆ ಬೇರೆ ಒಂದು ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಉಚಿತ ಬಸ್ ಪ್ರಯಾಣ ಮಾಡಬೇಕು ಅಂತ ಸ್ವಲ್ಪ ಫೇಕ್ ಆಗಿ ಒಂದು ಆಧಾರ್ ಕಾರ್ಡನ್ನು ಕೂಡ ಮಾಡಿಸ್ಕೊಂಡಿರುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಮತ್ತು ಕೊನೆವರೆಗೂ ಕೂಡ ನೋಡಿ, ನಾನು ಹೇಳೋದು ಇಲ್ಲಿ ಬಸ್ ಮುಂದಿನ ಹಂತಕ್ಕೆ ಪ್ರವೇಶಿಸುವ ಮೊದಲು ಕಂಡಕ್ಟರ್ಗಳು ಎಲ್ಲ ಪ್ರಯಾಣಿಕರಿಗೆ ಟಿಕೆಟ್ಗಳನ್ನು ನೀಡಬೇಕಾಗಿತ್ತು. ಅಂತಂದರೆ ನೋಡಿ, ಇವಾಗ ಬಸ್ಸು ಒಂದು ಸ್ಟೆಫಿಂದ ಇನ್ನೊಂದು ಸ್ಟೆಫಿಗೆ ಹೋಗೋಕ್ಕಿಂತ ಮೊದಲು ಎಲ್ಲರ ಬಳಿನೂ ಕೂಡ ಟಿಕೆಟ್ ಇರಬೇಕು. ಹಾಗಾಗಿ ಅಲ್ಲಲ್ಲೇ ಬಸ್ಸನ್ನು ಸ್ಟಾಪ್ ಮಾಡಿಬಿಟ್ಟು ಟಿಕೆಟನ್ನು ಎಲ್ಲರಿಗೂ ಕೊಟ್ಬಿಟ್ಟು ಬಸ್ಸು ಮೂವ್ ಆಗ್ತಾ ಬರ್ತಾ ಇತ್ತು. ಇದರಿಂದ ಟೈಮ್ ಅನ್ನೋದು ತುಂಬಾ ವೇಸ್ಟ್ ಆಗ್ತಾ ಇತ್ತು. ಹೀಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಬಸ್ ಮುಂದಿನ ಹಂತಕ್ಕೆ ಪ್ರವೇಶಿಸುವ ಮೊದಲು ಕಂಡಕ್ಟರ್ಗಳು ಎಲ್ಲ ಪ್ರಯಾಣಿಕರಿಗೆ ಟಿಕೆಟ್ಗಳನ್ನು ನೀಡಬೇಕಾಗಿದೆ. ಪೀಕ್ ಅವರ್ಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಟಿಕೆಟ್ ನೀಡುವುದು ನಿರ್ವಾಹಕರಿಗೆ ಕಷ್ಟವಾಗುತ್ತಿದೆ. ಹಾಗೂ ಇದಕ್ಕಾಗಿ ವಾಹನಗಳನ್ನು ಕೆಲವು ವಿಷಯಗಳ ಕಾಲ ನಿಲ್ಲಿಸುವ ಅನಿವಾರ್ಯತೆ ಎದುರಾಗುತ್ತಿದೆ. ಮತ್ತು ಇಲ್ಲಿ ಈ ಒಂದು ಕಾರ್ಡನ್ನು ವಿತರಣೆ ಮಾಡೋದ್ರಿಂದ ನಿರ್ವಾಹಕರ ಕೆಲಸವನ್ನು ಸುಲಭಗೊಳಿಸುತ್ತದೆ. ಅಲ್ಲದೆ ಒಟ್ಟು ಫಲಾನುಭವಿಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಕೂಡ ಸಿಗಲಿದೆ ಎಂದು ಮೂಲಗಳ ಪ್ರಕಾರ ತಿಳಿದು ಬಂದಿವೆ. ನೋಡಿ, ಈ ಒಂದು ಕಾರ್ಡ್ ಏನಪ್ಪ ಅಂತಂದ್ರೆ ಹೇಳ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ. ನೋಡಿ, ಈ ಕಾರ್ಡ್ ನೇಮ್ ಬಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಅಂತ, ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂತ ಇದನ್ನ ಹೇಳ್ತಾರೆ. ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗಿಂದನೂ ಕೂಡ ಮಹಿಳೆಯರಿಗೆ ಕೊಡಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ಇದರ ಒಂದು ಹಾವಳಿ ಎದ್ದಿದೆ. ಏನಂತಂದ್ರೆ, ಇಲ್ಲಿ ಜೂನ್ 11, 2023ರಿಂದ ಶಕ್ತಿ ಯೋಜನೆ ಪ್ರಾರಂಭವಾಗಿದ್ದು ಕಳೆದ ವರ್ಷ ಡಿಸೆಂಬರ್ ವರೆಗೂ ಯೋಜನೆಯಡಿ 356 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದರ ಬಗ್ಗೆ ಟಿಕೆಟ್ ಮೌಲ್ಯ 8,598 ಕೋಟಿ ರೂಪಾಯಿ ಆಗಿದೆ ಅಂತ ಕೇಳಿ ಬಂದಿದೆ. ನೋಡಿ, ಇದುವರೆಗೂ ಕೂಡ ಇಲ್ಲಿ 356 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದರ ಒಂದು ಟಿಕೆಟ್ ಮೌಲ್ಯ ನೋಡಿದ್ರೆ 8,598 ಕೋಟಿ ರೂಪಾಯಿ ಆಗಿದೆ ಅಂತಾನೆ ಹೇಳ್ಬಹುದು. ಇದರಿಂದ ಶಕ್ತಿ ಯೋಜನೆಯೊಂದಿಗೆ ಮಹಿಳಾ ಸವಾರರಷ್ಟೇ ಅಲ್ಲ, ಎಲ್ಲ 4 ಬಸ್ ನಿಯಮಗಳಲ್ಲೂ, 4 ಬಸ್ ಅಂತಂದ್ರೆ BMTC, KSRTC, NWKSRTC ಮತ್ತು ಕಲ್ಯಾಣ ಕರ್ನಾಟಕ, ಸೊ ಈ ಒಂದು 4 ನಿಗಮಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತಂದ್ರೆ BMTCಗಳಲ್ಲೂ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ. ಮತ್ತು
ಪ್ರಸ್ತುತ ಕಂಡಕ್ಟರ್ಗಳು ಶೂನ್ಯ ಟಿಕೆಟ್ ಅನ್ನು ನೀಡುವ ಮೊದಲು ಮಹಿಳೆಯರ ಗುರುತಿನ ಚೀಟಿ ತೋರಿಸುವುದು ಕಡ್ಡಾಯ ಮಾಡಲಾಗಿದೆ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಿಸಿದರೆ ಗುರುತಿನ ಚೀಟಿಗಳ ಪರಿಶೀಲಿಸುವ ಅಗತ್ಯವಿರುವುದಿಲ್ಲ. ಸರ್ಕಾರವು ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸಲಿದೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ, ಇದು ನಾಳಿಂದನೇ ನಿಮಗೆ ಈ ಒಂದು ರೂಲ್ಸ್ ಅಂತ ಇರುವುದಿಲ್ಲ. ಇದನ್ನ ಒಂದು ತರಬೇಕು ಅಂತಂದು ಈಗಾಗಲೇ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಬಸ್ಸುಗಳಲ್ಲಿ ಅನೇಕ ರೀತಿಯ ಜಗಳ ಆಡ್ತಾ ಇರ್ತಾರೆ, ಇನ್ನೂ ಏನೇನೋ ಪ್ರಾಬ್ಲಮ್ ಕೇಳಿ ಬರ್ತಾ ಇದೆ ಬಸ್ನಲ್ಲಿ. ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಹಿಳೆಯರು ಸುಲಭವಾಗಿ ಪ್ರಯಾಣ ಮಾಡಬೇಕು ಹಾಗೂ ಕಂಡಕ್ಟರ್ಸ್ಗಳು ಕೂಡ ತುಂಬಾ ಸುಲಭವಾಗಿ ಪ್ರಯಾಣವನ್ನು ನಡೆಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕಾರ್ಡ್ ಅನ್ನ ಜಾರಿಗೆಗೊಳಿಸಿದ್ದಾರೆ. ಇನ್ಮೇಲೆ ನಿಮ್ಗೆ ಈ ಕಾರ್ಡ್ ಇದ್ರೆ ಸಾಕು, ನೀವು ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದಲ್ಲಿಯೂ ಕೂಡ ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು. ಯಾವುದೇ ರೀತಿ ಆಧಾರ್ ಕಾರ್ಡ್ ಆಗಲಿ ಅಥವಾ ಗುರುತಿನ ಚೀಟಿ ಆಗಲಿ ತೋರಿಸುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕಂಡಕ್ಟರ್ಸ್ ಬಳಿ ತೋರಿಸಿದ್ರೆ ಸಾಕು, ಈ ಒಂದು ಯೋಜನೆ ನಿಮಗೆ ಅಪ್ಲೈ ಆಗುತ್ತೆ. ಶಕ್ತಿ ಯೋಜನೆ ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮಾತ್ರನೇ ಅಂತ ಮಾಡಿರುವಂತಹ ಯೋಜನೆ ಇದಾಗಿತ್ತು. ಆದರೆ ಬೇರೆ ರಾಜ್ಯದ ಮಹಿಳೆಯರು ಇದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಥವಾ ಇಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಗೊಂದಲಿಗೆ ಈಡಾಗಿದೆ. ಹಾಗಾಗಿ ಇದು ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರನೇ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು. ನೀವು ಕೇಳಬಹುದು ಬೇರೆ ರಾಜ್ಯದ ಮಹಿಳೆಯರು ಯಾವ ರೀತಿ ಇದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದು ಕರ್ನಾಟಕದಲ್ಲಿ ಮಾತ್ರನೇ ಇರುವಂತಹ ಒಂದು ಯೋಜನೆ ಅಂತ ನೀವು ಕೇಳಬಹುದು. ಹೌದು, ನೀವು ಹೇಳೋದು ಕೂಡ ಕರೆಕ್ಟು. ಇದು ಕರ್ನಾಟಕದಲ್ಲಿ ಇರುವಂತಹ ಯೋಜನೆ ಮಾತ್ರ. ಆದರೆ ಬೇರೆ ರಾಜ್ಯದ ಮಹಿಳೆಯರು ಕರ್ನಾಟಕಕ್ಕೆ ದುಡಿಮೆಗೆ ಅಂತ ಅಥವಾ ಇನ್ನಿತರ ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ಅಥವಾ ಕೆಲಸಕ್ಕೋಸ್ಕರ ಬಂದಿರ್ತಾರೆ, ಇವರು ಕೂಡ ಇದನ್ನ ಉಪಯೋಗ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಇದೆಲ್ಲ ಬೆಳಕಿಗೆ ಬಂದು ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮತ್ತು ಇಲ್ಲಿ ಕಂಡಕ್ಟರ್ಸ್ಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನೋದನ್ನ ಜಾರಿಗೆಗೊಳಿಸ್ತಾರಂತೆ. ಇದನ್ನ ಯಾವಾಗ ಜಾರಿಗೆಗೊಳಿಸ್ತಾರೆ ಅಂತಂದ್ರೆ ಅತಿ ಶೀಘ್ರದಲ್ಲಿನೇ ಇದನ್ನೇ ಜಾರಿಗೆಗೊಳಿಸ್ತಾರೆ ಅಂತಾನೆ ಹೇಳ್ಬೋದು. ಅತಿ ಶೀಘ್ರದಲ್ಲಿ ಅಂತಂದ್ರೆ ಇವಾಗ ಜೂನ್ ಅಂತಂದ್ರೆ 2024 ಜೂನಲ್ಲಿನೇ ಇದನ್ನ ಜಾರಿಗೆಗೊಳಿಸ್ತೀವಿ ಅಂತಲೂ ಕೂಡ ಸಾಕಷ್ಟು ಒಂದು ವರದಿಗಳು ಬರ್ತಾ ಇದ್ವು. ಆದರೆ ಯಾವುದೇ ರೀತಿ ಇದುವರೆಗೂ ಕೂಡ ಎಲ್ಲಿ ಜಾರಿಗೆಗೊಂಡಿಲ್ಲ. ಆದರೆ ಇವಾಗ ಈ ಒಂದು ಪ್ರಯಾಣ ಸುಲಭವಾಗಬೇಕು ಅಂತ ಅಂದ್ಬಿಟ್ಟು ಇವರು ಜಾರಿಗೆಗೊಳಿಸೋದು ಕಡ್ಡಾಯವಾಗಿರುತ್ತಂತೆ. ನೋಡಿ, ಈ ಒಂದು ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇವಾಗ ನಾನು 2 ನಿಯಮ ಹೇಳ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಸ್ ದರವನ್ನು ಏರಿಕೆ ಮಾಡ್ತಾ ಇರುವಂಥದ್ದು. ಪುರುಷರಿಗೆ ಇದು ತುಂಬಾನೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಕೇವಲ ಇವಾಗ ಚಾರ್ಜ್ 50 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಸೊ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರುವಂತದ್ದು. ಸೊ ಇದೊಂದು ಬೆಳಕಿಗೆ ಬಂದಿದೆ. ಇದಕ್ಕೆ ಪುರುಷರು ಏನ್ ಮಾಡ್ತಾರೋ ಅಥವಾ ಬಸ್ ನಿಗಮಗಳು ಏನ್ ಮಾಡ್ತಾವೋ ಅಥವಾ ಸರ್ಕಾರ ಏನ್ ಮಾಡ್ತಾವೋ ಅನ್ನೋದನ್ನೇ ಇಲ್ಲ, ಎಲ್ಲರ ಒಂದು ಸ್ಪಷ್ಟನೆಯಾಗಿದೆ. ಈ ಒಂದು ಬಸ್ ಟಿಕೆಟ್ ಹೈಕ್ ಬಗ್ಗೆ ಮಾತನಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ನಾವು ಇದೇ ರೀತಿ ಅನೇಕ ರೀತಿಯ ಮಾಹಿತಿಗಳನ್ನ ಕೊಡ್ತೇವೆ, ನಿಮಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನ. ನೋಡಿ, ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಕೆಳಗಡೆ ನಮ್ಮದೊಂದು ವಾಟ್ಸ್ಆಪ್ ಚಾನಲ್ ಇದೆ, ಅಪ್ಡೇಟ್ ಅಲರ್ಟ್ಸ್ ಅಂತ. ಸೊ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಅನೇಕ ರೀತಿಯ ಅಪ್ಡೇಟ್ಗಳನ್ನು ನಿಮ್ಮ ವಾಟ್ಸ್ಆಪ್ನಲ್ಲಿ ನೀವು ಪಡಿಬಹುದು. ನೋಡಿ, ಈ ವಿಡಿಯೋಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತಿರೋ ನಾನು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ವಿಡಿಯೋಗೆ ಕಾಮೆಂಟ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ನೀವು ಕಾಮೆಂಟ್ ಮಾಡೋದ್ರಿಂದ ಇಲ್ಲಿ ನಿಮ್ಮ ಕಾಮೆಂಟ್ಗಳನ್ನು ಅನೇಕ ಜನರು ನೋಡ್ತಾರೆ. ನಾನು ಅದಕ್ಕೆ ರಿಪ್ಲೈ ಮಾಡಿದಾಗ ಅನೇಕ ಜನರದ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋಕ್ಕೆ ಕಾಮೆಂಟ್ ಮಾಡ್ತಾನೆ. ಆದಷ್ಟು ನಾನು ಕೂಡ ಪ್ರಯತ್ನ ಪಡ್ತೇನೆ ಕಾಮೆಂಟ್ ಮಾಡಲಿಕ್ಕೆ. ಮತ್ತೆ ಈ ಒಂದು ವಿಡಿಯೋ ಯಾರ್ಯಾರು ಲೈಕ್ ಮಾಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು.